ಬಿಜೆಪಿಯಿಂದ ದಲಿತ ರಾಜ್ಯಪಾಲರಿಗೆ ಅವಹೇಳನ ಆರೋಪ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಗರದಲ್ಲಿ ಬಿಜೆಪಿಯಿಂದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಿದರು. ನಂತರ ಡಿಸಿ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂರು ಸೇರಿದಂತೆ ಅನೇಕರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿ.ಒ. ವಿಜೇಂದ್ರಣ್ಣ ನೇತೃತ್ವದಲ್ಲಿ ಮತ್ತು ರಾಜ್ಯದ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಗರಣಗಳು ಈ ರೀತಿ ಇವತ್ತು ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ 187 ಕೋಟಿಗಳನ್ನು ಹಗರಣ ಮತ್ತು ಸಿ.ಪಿ. ಟಿ.ಎಸ್.ಪಿ. ಹಣವನ್ನು 25,000 ಕೋಟಿಗಿಂತ ಹೆಚ್ಚಿಗೆ ಕೂಡ ದುರುಪಯೋಗ ಆಗಿರೋದ್ರಿಂದ ಮತ್ತು ಇವತ್ತಿನ ದಿನ ಸಿದ್ದರಾಮಯ್ಯನವರು ಅನೇಕ ರೀತಿಯಲ್ಲಿ ಈ ರೀತಿ ಹಗರಣಗಳು ಇವತ್ತು ಮಾಡ್ಕೊತ ಬಂದಿರೋದು ಇವತ್ತು ಬೆಂಗಳೂರು ಟು ಮೈಸೂರು ಕೂಡ ಪಾದಯಾತ್ರೆ ಕೂಡ ಈ ದೇಶದ ಜನಗಳು ಕೂಡ ನೋಡಿದ್ದಾರೆ. ಇವತ್ತು ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ರಾಜ್ಯಪಾಲರು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಕೂಡ ಇವತ್ತು ಮಾತಾಡಿರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದೆವು. ಆದಷ್ಟು ತಕ್ಷಣ ಕೂಡ ಇವತ್ತು ಆಗಿದ್ದಂಥ ಸಿದ್ದರಾಮಯ್ಯ ನೇತೃತ್ವದ ಹಗರಣಗಳನ್ನು ಈ ರಾಜ್ಯದ ಜನತೆ ಕೂಡ ಆದಷ್ಟು ಬೇಗನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜ್ಯದ ರಾಜ್ಯಪಾಲರ ಬಗ್ಗೆ ಮಾತಾಡಿರೋಂಥ ಐವನ್ ಡಿಸೋಜ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು ಮತ್ತು ಜಮೀರ್ ಅಹಮದ್ ಆಗಿರ್ಬೋದು, ಈ ರೀತಿ ಮಾತಾಡಿರೋದು ಕೂಡ ಈಗಲೇ ಜನ ಗಮನಿಸಿದರೆ ಆದಷ್ಟು ತಕ್ಷಣ ಕೂಡ ಅವರು ಕೂಡ ರಾಜೀನಾಮೆ ಕೊಡಬೇಕು. ಅವ್ರ ಹೆಸರು ಮೇಲೆ ಕೂಡ ಇವತ್ತು ಸೋಮೋಟ ಕೇಸ್ ಬುಕ್ ಮಾಡಬೇಕಂತಕ್ಕಂಥ ಕೂಡ ದೇಶದ ರಾಜ್ಯದ ಜನರ ಬೇಡಿಕೆ ಆಗಿದೆ. ಇವತ್ತು ನಾವು ಕೂಡ ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲವರೆಗೂ ಕೂಡ ಮೈಸೂರು ಬೆಂಗಳೂರು ಪಾದಯಾತ್ರೆ ಕೂಡ 8 ದಿವಸ ಕೂಡ ಪಾದಯಾತ್ರೆ ಮಾಡಿ ಇವತ್ತು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ಇವತ್ತು ಸಿದ್ದರಾಮಯ್ಯ ಮಾಡಿದಂಥ ಹಗರಣ ಕೂಡ ರಾಜ್ಯಪಾಲರ ಆದೇಶ ಇವತ್ತು ಅದು ಇನ್ಕ್ವೈರಿ ಮಾಡಿದಂಥ ಆದೇಶ ಮಾಡಿದ ತಕ್ಷಣವೇ ಸಿದ್ದರಾಮಯ್ಯ ಮಾಡಿದಂಥ ದಂಗಲ್ ಕೂಡ ನಾವು ಎಲ್ಲರೂ ಕೂಡ ನೋಡಿದ್ದೇವೆ. ಇದೇ ರೀತಿಯಾಗಿ ಎಸ್.ಸಿ.ಪಿ. ಟಿ.ಎಸ್.ಪಿ. ಹಣ ದುರುಪಯೋಗ ಆದಾಗ ವಾಲ್ಮೀಕಿ ನಿಗಮ ಹಣ ದುರುಪಯೋಗ ಸಿದ್ದರಾಮಯ್ಯ ಬಾಯಿ ಮುಚ್ಕೊಂಡು ಕುಂತಿದ್ದರು. ಅವ್ರ ಮೈ ಮೇಲೆ ಬಂದಂಥ ವಿಷಯ ಬಂದ್ಕೊಳ್ಳಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತಕ್ಕಂಥ ಕೂಡ ನಮ್ಮೆಲ್ಲರೂ ಕೂಡ ಒತ್ತಾಯ ಇದೆ ಅಂತ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಥಾವರಚಂದ್ ಗೆಹ್ಲೋಟ್ ಮತ್ತು ಪ್ರಧಾನಮಂತ್ರಿಗಳ ಫೋಟೋಗೆ ಚಪ್ಪಲಿಯಿಂದ ಇವತ್ತು ಐವನ್ ಡಿಸೋಜ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಉಳ್ಕೊಂಡು ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆದಂಥ ಘಟನೆ ಕೂಡ ಮಾಡಕ್ಕೆ ನಾವು ಹಿಂದೆ ಮುಂದೆ ನೋಡೋಂಥ ರಾಜ್ಯಪಾಲರ ಬಗ್ಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಕೂಡ ಮಾತಾಡಿ ನೋಡಿದೆ. ಅದನ್ನು ಕೂಡ ಮುಂದಿನ ದಿನ ಬರ್ತಕ್ಕಂಥಗಳು ಅದ್ರ ಬಗ್ಗೆ ಕೂಡ ನಾವು ಹೋರಾಟ ಮಾಡಿದ್ದೇವೆ. ಜಮೀರ್ ಅಹಮದ್ ಆಗಿರ್ಬೋದು, ಕೃಷ್ಣ ಅವರು ಕೂಡ ಆದಷ್ಟು ಬೇಗನೆ ರಾಜೀನಾಮೆ ಕೊಡಬೇಕಂತಕ್ಕಂಥ ಕೂಡ ಈ ನಮ್ಮ ರಾಜ್ಯ ಅಧ್ಯಕ್ಷರ ವಿಜಯಣ್ಣ ನೇತೃತ್ವದಲ್ಲಿ ಕೂಡ ನಾವು ಕೆಲವು ದಿನಗಳಲ್ಲಿ ಕೂಡ ನಾವು ಹೋರಾಟ ಮಾಡೋದ್ರಿಂದ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ RG32 ನ್ಯೂಸ್ ಕಲಬುರಗಿ.